ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ. ನಾನಿವತ್ತೊಂದು ಹೊಸ ಕಂಟೆಂಟ್ ತೊಗೊಂಡು ಬಂದಿದ್ದೇನೆ ರೀ. ಇವಾಗ ನೋಡ್ರಿ, ಸೈಲೇಜ್ ಮಾಡೋದಂತ ಹೇಗಂತ ಹೇಳ್ಕೊಡ್ತೇನೆ. ಈಗ ಕೆಲವೊಬ್ರು ದನಗಳಿಗೆ ಬೇಸಿಕ್ ಕಾಲ ಮೇವು ಇರಂಗಿಲ್ಲ ರೀ. ಆದ ಕಾರಣ ಇವಾಗ ಏನು ಇರ್ತಾವ್ರಿ, ಪಡಗಳು ಸ್ಟಾರ್ಟ್ ಇರ್ತಾವೆ. ಪಡಗಳು ಸ್ಟಾರ್ಟ್ ಇದ್ದಾಗ ಏನು ಮಾಡಿದ್ರಿ, ವಾಡಿ ಗೋಳಿ ಹಾಕ್ಕೊಂಡ್ರಿ ಈ ಥರ ಮಿಷಿನ್ಗೆ ಹಾಕಿಬಿಟ್ಟು ಸೈಲೇಜ್ ಮಾಡೋದ್ರಿ. ಹೆಂಗೆ ಸೈಲೇಜ್ ಮಾಡೋದು ಅಂದ್ರೆ, ವಾಡಿ ತರೋದ್ರಿ, ಈ ಥರ ಚೂರು ಹಂಗೆ ಮಿಷಿನ್ಗೆ ಹಾಕಿ ಚೂರು ಮಾಡೋದ್ರಿ. ಈಗ ಬುಟ್ಟೆ ತೊಗೊಂಬಂದು ಅಲ್ಲಿ ಈ ಥರ ಬ್ಯಾಗ್ ಸಿಗ್ತಾವ್ರಿ. 550 ರೂಪಾಯಿಗೆ ಒಂದು ಬ್ಯಾಗ್ ರೀ, 1 ಕ್ವಿಂಟಲ್ ಬ್ಯಾಗ್ ರೀ ಅದು. ಈ ಬ್ಯಾಗ್ನಾಗ ತಂತಂದು ಹಾಕೋದ್ರಿ. ಪ್ರತಿ ಒಂದು ಪದರಿಗೆ ಹಾಕಿ ತುಳ್ಕೋತ ಹೋಗೋದ್ರಿ. ಒಳಗೆ ಬ್ಯಾಂಗಡಿ ಇರ್ತೈತ್ರಿ, ಎಲ್ಲ ಇರ್ತೈತ್ರಿ, ಪಚ್ಚಂಗೆ ಹಾಕೈತ್ರಿ. ಈ ಥರ ಮೇವು ತಂದ ಅದಕ್ಕೆ ಸಣ್ಣ ಹಿಂಗೆ ಕೊರದ ಪ್ರತಿಯೊಂದು ನಿಮಗೆ ಎಷ್ಟು ಬೇಕಲ್ಲ, 1 ಬ್ಯಾಗ ಬೇಕಾದ್ರೆ 1 ಬ್ಯಾಗ, 2 ಬೇಕಾದ್ರೆ 2 ಬ್ಯಾಗ, 3 ಬ್ಯಾಗ್ ಬೇಕಾದ್ರೆ 3 ಬ್ಯಾಗ, ಈ ಥರ ಬ್ಯಾಗ್ ತಂದು ಸೈಲೇಜ್ ಮಾಡಿದ್ರು. ಪ್ರತಿ ಒಂದು ಪದರಿಗೆ ಹಾಕೋದ್ರಿ. ಒಂದು ಪದರಿಗೆ ಹಾಕಿ ಕೂಡಲೇ ರೀ ಹಿಂಗೆ ಮ್ಯಾಲೆ ಸ್ಪ್ರೇ ಮಾಡಿದ್ರು ಒಂದು ಪದರಿಗೊಂದು. ಈಗ ಎದ್ರ ಸ್ಪ್ರೇಪ್ಪ ಅಂತ ಕೇಳಿದ್ರೆ ರೀ, ಈಗ ಬೆಲ್ಲ ಆಮೇಲೆ ಸುಣ್ಣದ ನೀರು ಈ ಥರ ಎರಡೂ ಮಿಕ್ಸ್ ಮಾಡಿದ್ರಿ. ನೀರು ಅದನ್ನ ಕಲಿಸಾಡಿ ನೀರು ಬರ್ತೈತಲ್ರಿ, ಆ ನೀರು ತೊಗೊಂಡು ಇದಕ್ಕೆ ಹೊಡಿದ್ರಿ. ಅಂದ್ರೆ ದನಗಳು ಕೆಲವೊಬ್ರು ಉಪ್ಪು ಎಷ್ಟು ಬೇಕಷ್ಟು ಅಟ್ಟ ಹಾಕಿದ್ರಿ, ಸುಣ್ಣ ಹಾಕೋಂಗಿಲ್ಲ ರೀ. ಒಬ್ರು ಹಾಕ್ತಾರೋ ಹಾಕಲ್ಲ, ಆದ್ರೆ ಉಪ್ಪ ಆಮೇಲೆ ಬೆಲ್ಲದ ನೀರು ಮಾಡಿ ಹಾಕೋದ್ರಿ. ಕೆಲವೊಬ್ರು ಯೂರಿಯಾ ಹಾಕ್ತಾರೆ. ಯೂರಿಯಾ ಹಾಕೋದಕ್ಕೆ ದನಗಳು ಅವು ಜಾಸ್ತಿ ಇದನ್ನು ಮಾಡಕತ್ತಾವ್ರಿ. ಅದ್ರ ಸಂಬಂಧ ಕೆಲವೊಬ್ರು ಯೂರಿಯಾ ಹಾಕೋದಿಲ್ಲ ರೀ. ಬೆಲ್ಲದ ನೀರು ಆಮೇಲೆ ಉಪ್ಪು ಹಾಕೋದ್ರಿ. ಈಗ ನೋಡ್ರಿ ಹೆಂಗೆ ಹವಾ ತುಂಬೈತ್ರಿ. ಈಗ 2 ಬ್ಯಾಗ್ ಮಾಡಿದ್ರಿ. ಈಗ ಬ್ಯಾಗ್ ಮಾಡೋದು ಅದೆಲ್ಲ ಫುಲ್ ಹವಾ ತುಂಬೈತಿ ನೋಡ್ರಿ, ಹೆಂಗೆ ಬೇಯ್ತಿರೋದು. ಈ ಮ್ಯಾಲು ಬೇಯ್ತಿರ, ಒಳಗೊಂದು ಕೋಲೆಟ್ ರೌಂಡ್ ಈ ಥರ ಬ್ಯಾಂಗಡಿ ಇರ್ತೈತೆ ರೀ. ಅದು ಫುಲ್ ಹವಾ ಹೊಟ್ಟೆ ಕಡೆಗೆ ಹವಾ ಒಳಗೆ ಹೋಗಬಾರ್ದ್ರಿ, ಹವಾ ಕಡೆಗೆ ಹೋಗಬಾರ್ದು ರೀ. ಈ ಥರ ಪ್ಯಾಕ್ ಮಾಡಿ ಸೈಲೇಜ್ ಮಾಡಿರಿ. ಫಸ್ಟ್ ಕ್ಲಾಸ್ ಸೈಲೇಜ್